हुबली का चिटगुप्पी हॉस्पिटल गरीबों की संजीवनी के तौर पर मशहूर हो रहा है, जहां हॉस्पिटल में डॉक्टरों ने एक रेयर सर्जरी करके महिला की जान बचाई है। दरअसल महिला यूरिनरी ब्लैडर के ट्यूमर से परेशान थी, जिसका ऑपरेशन 5 घंटे तक चला। डॉक्टर श्रीधर दंडे पनवर और उनकी टीम ने यह सफल सर्जरी की है, जिसके बाद परिवार वालों ने डॉक्टरों की टीम को बधाई दी, जिसमें पवन जोशी, डॉक्टर चौकीमत, डॉक्टर पर्वत, ओटी असिस्टेंट रमा, तेजस्विनी, पूजा और समरीन शामिल थे। ಒಂದು 45 ವರ್ಷದ ಹೆಣ್ಮಗಳು ನಮ್ಮ ಆಸ್ಪತ್ರೆಗೆ ಬಂದಿದ್ದರು. ಅವರು ಗೋಕಾಕಿಂತ ಅವ್ರಿಗೆ ಇದು ಕಾಲ್ಮಡಿ ಚೀಲದ ಕ್ಯಾನ್ಸರ್ ಇದೆ ಅಂಥೇಳಿ ನಮ್ಮ ಹತ್ರ ಬಂದಿದ್ದರು. ಆಮೇಲೆ ನಾವು ಅದನ್ನು ಸಮಗ್ರವಾಗಿ ಹಿಂಗೆ ತಪಾಸಣೆ ಮಾಡಿ ನೋಡಿದಾಗೆ ಅದು ನಮಗೆ ಹಿಂಗೆ ಕ್ಯಾನ್ಸರ್ ಅನ್ನಿಸ್ತಾ ಇದ್ದಿದ್ದಿಲ್ಲ. ಅದು ದೊಡ್ಡ ಮಾಸ್ ಇತ್ತು, ಅದರ ಕಂಪ್ಲೀಟ್ಲಿ ಅವ್ರದ್ದು ಕಾಲ್ಮಡಿ ಚೀಲನ ಆಕ್ಯುಪೈ ಮಾಡುವಂಥ ಮಾಸ್ ಇತ್ತು. ಅದನ್ನು ನಾವು ಟೆಸ್ಟಿಗೆ ಕಳಿಸಿದಾಗ ಚೌಕಿಮಠ್ ಸರ್ಗೆ ಕಳಿಸಿದಾಗ ಅವರು ಅದನ್ನು ಇನ್ಫ್ಲಮೇಟ್ರಿ ಮಯೋಫೈಬ್ರೋಬ್ಲಾಸ್ಟಿಕ್ ಟ್ಯೂಮರ್ ಇದೆ, ಅದರ ಟೈಪ್ ಕಾಣ್ತಾ ಇದೆ ಅಂತ ಅವರು ಕೂಡ ಹೇಳಿದರು. ಅದಾದಮೇಲೆ ಇನ್ನೊಂದು ಕಡೆ ಟೆಸ್ಟ್ ಕಳಿಸಿದ್ದು, ಅವರು ಕೂಡ ಅದನ್ನು ಬ್ಲ್ಯಾಡರ್ ಕ್ಯಾನ್ಸರ್ ಇದೆ ಅಂತ ಹಿಂಗೇನೋ ಕೊಟ್ಟಿದ್ದರು. ಸೊ ಅದನ್ನು ಮತ್ತೆ ಚೌಕಿಮಠ್ ಸರ್ ಅವ್ರಿಗೆ ನಾವು ಹೇಳಿದ್ಮೇಲೆ ಮತ್ತೆ ಬೆಂಗಳೂರಿಗೆ ಇನ್ನೊಂದು ಸಲ ಕಳಿಸಿ ಕೌಂಟ್ರಿ ವೆರಿಫೈ ಮಾಡಿದ್ದೀವಿ. ಚೌಕಿಮಠ್ ಸರ್ ಕೂಡ ನಮಗೆ ಆ ಪೇಷಂಟ್ ಬಡವರು ಇದೆ ಅಂತಂದಮೇಲೆ ಅವರು ಕೂಡ ಫ್ರೀಯಾಗಿ ಟೆಸ್ಟ್ ಮಾಡಿ ಅದನ್ನು ಎಲ್ಲನೂ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಂತ ಅದನ್ನು ಕೂಡ ಮಾಡಿ ನಾವು ಕನ್ಫರ್ಮ್ ಆದಮೇಲೆ ನಾವು ಆ ಪೇಷಂಟಿಗೆ ಇಮ್ಯುನೋಫೈಬ್ರೋಬ್ಲಾಸ್ಟಿಕ್ ಟ್ಯೂಮರ್ ಇದೆ ಅಂತ ಗೊತ್ತಾಗಿ ಸಮೀರ್ ಅರೌಂಡ್ 18 × 15 ಸೆಂಟಿಮೀಟರ್ ಇದನ್ನು ಮಾಸ್ ಇತ್ತು ಅದು. ಸೊ ಅದನ್ನು ಲ್ಯಾಪ್ರೋಸ್ಕೋಪಿಕಲಿ ನಾವು ಗರ್ಭಚೀಲ ಇದನ್ನು ತಳಗಡೆ ಅದನ್ನು ಮೊದಲು ಸಿಸರೇನ್ ಆಗಿದ್ದ ಕಾರಣ ಅವ್ರಿಗೆ ಕಾಲ್ಮಡಿ ಚೀಲ ಮತ್ತು ಗರ್ಭಚೀಲದ ಮುಂಚೆ ತೊಂದರೆ ಇತ್ತು, ಅದನ್ನು ಸಪ್ರೇಟ್ ಮಾಡಿ ನಾವು ಅದನ್ನು ಲ್ಯಾಪ್ರೋಸ್ಕೋಪಲ್ಲಿ ಆಪ್ರೇಟ್ ಮಾಡಿ ಸ್ಟಿಚ್ ಮಾಡಿ ಅವರಿಗೆ ಮಾಡಿದ್ವಿ. ಅದರದ್ದು ರೋಗದ ಲಕ್ಷಣ ಏನಂದರೆ ಅದು ಇನ್ಫ್ಲಮೇಟ್ರಿ ಇರೋದ್ಲಿಂತ ಸ್ವಾಭಾವಿಕವಾಗಿ ಹೆಚ್ಚು ಅಸೈಟಿಸು ಮತ್ತು ಇವೆಲ್ಲ ಆಗ್ತಾಯಿದ್ದಾವೆ. ಅದೆಲ್ಲ ಆಗಿ ಅವ್ರಿಗೆಲ್ಲನೂ ಸೆಕೆಂಡ್ರಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟ ಮೇಲೆ ಈಗ ಪೇಷಂಟ್ ಇಸ್ ಪರ್ಫೆಕ್ಟ್ಲಿ ಫೈನ್. ಅವ್ರದ್ದು ಬ್ಲ್ಯಾಡರ್ ಕೆಪಾಸಿಟಿ ಕೂಡ ಕಮ್ಮಿ ಆಗಿತ್ತು. ಆದಮೇಲೆ ಈಗ ಪ್ರೆಸೆಂಟ್ ಅವ್ರ ಕೆಪಾಸಿಟಿನೂ ಕೂಡ ಹೋಲ್ಡಿಂಗ್ ಕೆಪಾಸಿಟಿ ಇದ್ದು ಈಗ ಅವ್ರ ಯೂರಿನು ಎಲ್ಲ ಪಾಸ್ ಮಾಡೋಕ್ಕೆಲ್ಲ ಈಸಿ ಆಗ್ತಿದೆ. ಹಾಗಾಗಿ ಆ ಪೇಷಂಟಿಗೆ ಕೂಡ ತುಂಬ ಆರಾಮಾಗಿದೆ. ಈಗ ನಾರ್ಮಲ್ ಆಗಿದೆ ಸರ್, ಮತ್ತೇನು ಈಗ ಶಿ ಈಸ್ ಪರ್ಫೆಕ್ಟ್ಲಿ ಫೈನ್. ಆ್ಯಕ್ಚುಲಿ ಇದು ಒಂದು ರೇರ್ ಆಗಿರುವಂಥ ಏನು ರೋಗದ ಲಕ್ಷಣಗಳು. ಭಾಳಷ್ಟು ಕೇಸ್ಗಳು ಅಷ್ಟು ಜಗತ್ತಲ್ಲಿ ಪತ್ತೆ ಆಗಿರೋದಿಲ್ಲ. ಇದು ಇನ್ಫ್ಲಮೇಟರಿ ಮಯೋಫೈಬ್ರೋಬ್ಲಾಸ್ಟಿಕ್ ಟ್ಯೂಮರ್ ಏನಂತ ಇದ್ದೀವಿ, ಅದು ಭಾಳ ಕೇಸಸ್ ಇನ್ನೂ ಮಟ್ಟ ಇದಾಗಿರೋದಿಲ್ಲ, ಅಂದರೆ ಡಾಕ್ಯುಮೆಂಟ್ ಆಗಿರೋದಿಲ್ಲ. ಇದು ಒನ್ ಆಫ್ ದಿ ರೇರ್ ಕೇಸಸ್. ಅರೌಂಡ್ 5 hours ಆಯ್ತು ಇರೋದು. ಓಕೆ ಸರ್. ವಾರದಲ್ಲಿ ಮತ್ತೊಂದು ಕೇಸ್ ಬಂದಿತ್ತು. ಅದು ಕೇಸು ಕೂಡ ಅರೌಂಡ್ 3 ಕಿಲೋ 2.7 kilos ಫೈಬ್ರಾಯ್ಡ್ ಇತ್ತು. ಅದು ಅರೌಂಡ್ 28 weeks ಪ್ರೆಗ್ನೆನ್ಸಿ ಟೈಪ್ ಫೈಬ್ರಾಯ್ಡ್ ಇತ್ತು. ಅದು ಗರ್ಭಕೋಶದ ಅದು ಕೂಡ ಒಂದು ಟೈಪ್ ಆಫ್ ಬಿನೈನ್ ಟ್ಯೂಮರ್. ಸೊ ಅದನ್ನು ಕೂಡ ಲ್ಯಾಪ್ರೋಸ್ಕೋಪಿಕ್ಲಿ ನಾವು ಆಪ್ರೇಟ್ ಮಾಡಿದ್ವಿ. ಅದು ಸಮರಿ ಟರ್ನ್ಡ್ ಔಟ್ ಟು ಬಿ ಅರೌಂಡ್ 2.8 kilos ಫೈಬ್ರಾಯ್ಡ್ ಮಾಸ್. ಮತ್ತು ಇನ್ನೊಂದು ಪೇಷಂಟು ಈ ವಾರದಲ್ಲಿ ಬಂದಿತ್ತು. ಅದು 21 ವರ್ಷದ ಹೆಣ್ಮಗಳು. ಆಕೆಗೆ ಕೂಡ ಅಂಡಾಶಯದ ಕ್ಯಾನ್ಸರ್ ಆಗಿತ್ತು. ಸೊ ಆಕೆಗೆ ಕೂಡ ನಾವು ಡಿಬಲ್ಕಿಂಗ್ ಸರ್ಜರಿ ಮತ್ತು ರ್ಯಾಡಿಕಲ್ ಆಗಿ ಆಪ್ರೇಟ್ ಮಾಡಿ ಅವ್ರಿಗೆ ಕೂಡ ಕೀಮೋಥೆರಪಿನ ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಕೇಸಸ್ ಬಂದಿದ್ದು, ಅದರೊಳಗಡೆ ಇವು 3 ಕೇಸಸ್ ಭಾಳ ಚೆನ್ನಾಗಿ ಬಂದಿದ್ದಾವೆ. ನಮಸ್ಕಾರ ಸರ್, ನನ್ನ ಹೆಸರು ನಾಗರಾಜ್ ಅಂತ. ನಮ್ಮ ಅಕ್ಕರಿಗೆ ಆರಾಮಿದ್ದಿದ್ದಿಲ್ಲ, ಅಲ್ಲಿ ಸ್ವಲ್ಪ ಮೆಡಿಸಿನ್ ತೊಗೊಂಡಿದ್ರು ಅವರು, ಆದರೂ ಕಮ್ಮಿ ಆಗಿಲ್ಲ. ಶ್ರೀಧರ್ ಸರು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಬಂದಾಗ ಇಮಿಡಿಯೇಟ್ಲಿ ಹಿಡಿದ್ರು. ಅವರು ಟ್ರೀಟ್ಮೆಂಟ್ ಭಾಳ ಚೆನ್ನಾಗಿ ನೋಡಿದ್ರು. ಆಮೇಲೆ ಭಾಳ ಇದು ಮಾಡಿದ್ರು. ಅವರು ಹೊಟ್ಟೆ ಗಂಟಾಗಿತ್ತು ರೀ, ಅದು ಎಲ್ಲ ಕಡೆನೂ ತೋರಿಸಿದ್ದೀವಿ. ಆದರೆ ಚಿಟಗುಪ್ಪಿ ಹಾಸ್ಪಿಟಲಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಯ್ತು. ಗಂಟು ಅಂದರೆ ಒಂದು 3 kg ಇತ್ತು ರೀ. ಅದು 3 kg ಇತ್ತು ರೀ. ಆದರೂ ಶ್ರೀಧರ್ ಸರ್ ಎಲ್ಲರೂ ತೆಗೆದ್ರು, ಎಲ್ಲ ಆಪ್ರೇಷನ್ ಸಕ್ಸಸ್ ಮಸ್ತ್ ಮಾಡಿದ್ರು. ಅವರು ಚಲೋ ಮಾಡಿದ್ರು. ಈಗ ಆರಾಮದಾರ ರೀ, ಆರಾಮದಾರ. ನಾಗರಾಜ್. ನಮ್ಮೂರು ಗೋಕಾಕ ಹಿರೇಕೆರೆ ಡ್ಯಾಮ. ನಮ್ಮ ಮಿಸ್ಸಿಗೂ ಅವಾಗ ಆರಾಮಿದ್ದಕ್ಕಿಲ್ಲ. ಅವ್ರಿಗೆ ನಾವು ತೋರ್ಸಕ್ಕೆ ನಮಗೂ ಗೊತ್ತಾಗಿಲ್ಲ. ಹಿಂಗೆ ಬೆಳಗಾಂ ಕರ್ಕೊಂಡು ಹೋಗಿದ್ವು. ಡಾಕ್ಟರ್ ಅಂದ್ರೆ ನಿಮ್ಗೆ 3-4 ಲಕ್ಷ ರೂಪಾಯಿ ಖರ್ಚು ಬರ್ತೈತಂತ. ಅದೇ ಸಂಬಂಧ ನಾ ಏನು ಮಾಡಿ ನಮ್ಮ ಹುಬ್ಳಿದಾಗ ನಮ್ಮ ಸೇದಾ ಸರ್ಗೆ ನಾ ಚಿಟಗುಪ್ಪಿ ಹಾಸ್ಪಿಟಲ್ಗೆ ಕಾಲ್ ಮಾಡಿ, ಸರ್ ಹಿಂಗೆ ಆಗೈತೆ ಅಂದಾಗ ಅವ್ರಂದು ರಿಪೋರ್ಟ್ ಕಳಿಸಿ ನೋವು ಅಂತ ಚೆಕ್ ಮಾಡಿದ್ರೆ
ಅವ್ರಂದ್ರೆ ಏನು ರೊಕ್ಕ ಏನು ಖರ್ಚು ಮಾಡೋ ಜೋತಿಲ್ಲ, ನೀ ಸೀದಾ ಪೇಷಂಟ್ಗೆ ಹಾಸ್ಪಿಟಲ್ ಕರ್ಕೊಂಡು ಬಂದ್ರೆ ಇಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಫ್ರೀದಾಗ ಎಲ್ಲ ಆಪರೇಷನ್ ಆಗಿ ದೊಡ್ಡ ಆಪರೇಷನ್. ಅದ್ರ ಸಂಬಂಧ ನಾ ಶ್ರೀಧರ್ ಸರ್ಗೆ ಭಾಳ ಧನ್ಯವಾದ ಹೇಳ್ತೀನಿ, ಎಲ್ಲ ಡಾಕ್ಟರ್ ಎಲ್ಲ ಸಿಸ್ಟರ್ಗೆ ಭಾಳ ಧನ್ಯವಾದ ಹೇಳ್ತೀನಿ. ಈಗ ಚಲೋ ಇದೆ ನಮ್ಮ ಅತ್ತೆಯವ್ರು, ಚಲೋ ಆರಾಮದ. ಮತ್ತು ನಮ್ಮ ಇನ್ನೊಬ್ಬರು ನಮ್ಗೆ ಬೆಕ್ಕಿನ್ಗೇನು ಸಂಜಯ್ ಅಂತ ಅವರು ಭಾಳ ಹೆಲ್ಪ್ ಮಾಡ್ಯಾರ, ಅದಾಗ ಅವ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ನನ್ನ ಹೆಸರು ನಜೀಮ್.